ಶವಾಸನ. ನಿಧಾನ ಹಿಂದಕ್ಕೆ ಮಲಕ್ಕೊಳ್ಳಿ. ಸ್ಟ್ರೈಟ್ ಕೂತ್ಕೊಂಡು ಹಾಗೇ ಹಿಂದಕ್ಕೆ ಮಲಕ್ಕೊಳ್ಳಿ. ಕೈಗಳು ಕಾಲುಗಳು ಒಂದು ಸಲ ಚೆನ್ನಾಗಿ ಸ್ಟ್ರೆಚ್ ಮಾಡಿಬಿಟ್ಟು ಫ್ರೀ ಬಿಡಿ. ಗಲ್ಲ ಒಳಕ್ಕಿರಲಿ. ಇಡೀ ಶರೀರ ವಿಶ್ರಾಂತಿಲಿರಿಸ್ತಾ ಬರಬೇಕು. ಕೈ ಜಾಸ್ತಿ ಅಗಲ ಇಟ್ಕೋಬೇಡಿ. ಯೋಗಾಸನ ಎಲ್ಲ ಮಾಡಾದಮೇಲೆ ಶವಾಸನ ಇಂಪಾರ್ಟೆಂಟ್ ಮಾಡಲೇಬೇಕು. ಮಾಡಿದಾಗಲೇ ನಿಮಗೆ ಅದ್ರದ್ದು ಲಾಭ ಸಿಗೋದು. ಯೋಗಾಸನ ಮಾಡಿದ್ಮೇಲೆ ಶರೀರ ಮತ್ತು ಮನಸ್ಸು ಎರಡನ್ನೂ ರಿಲ್ಯಾಕ್ಸ್ ಮಾಡ್ಕೋಬೇಕು. ಕಾಲುಗಳನ್ನು ವಿಶ್ರಾಂತಿಲಿರಿಸಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮುಂಚೆ ವಿಡಿಯೋಗಳಲ್ಲೆಲ್ಲ ಜಾಸ್ತಿ ಕಾಮೆಂಟ್ರಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು. ಎರಡೂ ಕಾಲುಗಳಿಗೆ ವಿಶ್ರಾಂತಿ ಕೊಡಿ. ಕೈಗಳು ವಿಶ್ರಾಂತಿಲಿರಲಿ. ಬೆನ್ನಿನ ಭಾಗ ವಿಶ್ರಾಂತಿಲಿರಲಿ. ಪಕ್ಕೆ ಭಾಗ, ಹೊಟ್ಟೆ ಭಾಗ ವಿಶ್ರಾಂತಿಲಿರಲಿ. ಎದೆಯ ಭಾಗ, ನಾಲಿಗೆ ಸಡಿಲವಾಗಿರಲಿ. ಮೃದುವಾಗಿ ಕಣ್ಣನ್ನು ಮುಚ್ಚಿ, ಮೃದುವಾಗಿ ತುಟಿಗಳನ್ನು ಮುಚ್ಚಿ. ಕಣ್ಣಿನ ಸುತ್ತ ಇರುವ ನರಗಳು, ಮಾಂಸಖಂಡಗಳನ್ನು ವಿಶ್ರಾಂತಿಲಿರಿಸಿ. ಹುಬ್ಬುಗಳು, ಹಣೆಯ ಭಾಗ ವಿಶ್ರಾಂತಿಲಿರಲಿ. ಮುಖ ಶಾಂತವಾಗಿ ಪ್ರಸನ್ನವಾಗಿರಲಿ. ಇಡೀ ಶರೀರಕ್ಕೆ ವಿಶ್ರಾಂತಿ ಕೊಟ್ಟ ಮೇಲೆ ಮನಸ್ಸು ಉಸಿರಾಟದ ಕಡೆಗೆ ಬರಲಿ. ಯೋಗಾಸನ ಎಷ್ಟು ಇಂಪಾರ್ಟೆಂಟೋ ಶವಾಸನೂ ಅಷ್ಟೇ ಇಂಪಾರ್ಟೆಂಟ್. ಶವಾಸನ ಮಾಡಲೇಬೇಕು. 5 ನಿಮಿಷನಾದರೂ ಮಾಡಬೇಕು. ಆವಾಗ ಇಡೀ ಶರೀರ ಮನಸ್ಸು ಎರಡು ಶಾಂತ ಸ್ಥಿತಿಲಿರುತ್ತೆ. ಇಡೀ ದಿವಸ ಬೆಳಗ್ಗೆ ಶವಾಸನ ಮಾಡೋರು ಯೋಗಾಸನ ಮಾಡಿ ಇಡೀ ದಿವಸ ಲವಲವಿಕೆಯಿಂದ ಇರ್ತಾರೆ. ಸಾಯಂಕಾಲ ಯೋಗಾಸನ ಮಾಡಿ ಶವಾಸನ ಮಾಡಿದಾಗ ನಿಮ್ಮ ಇಡೀ ದಿವಸ ಏನು ದಣಿದಿರ್ತೀರಲ್ವ, ಮೈಂಡು ಬಾಡಿ ಎರಡೂ ಸ್ಟ್ರೆಸ್ಸಲ್ಲಿರುತ್ತಲ್ಲ, ಅದು ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲೂ ಚಲನೆ ಇರಬಾರ್ದು ಶವಾಸನ ಅಂತಂದರೆ. ಮನೇಲಿ ಮಾಡ್ತಿರೋರು ಒಂದು 5 ನಿಮಿಷ ಆದಮೇಲೆ ಕೈ ಬೆರಳು ಚಲಿಸಿ ಕಾಲು ಬೆಳಿಗ್ಗೆ ಚಲನೆ ಕೊಡಿ. 5 to 10 ಮಿನಿಟ್ಸ್ ಶವಾಸನ ಮಾಡ್ಕೊಳ್ಳಿ. ಎಡಮಂಡಿ ಮಡಿಸಿ ಬಲಗೈ ಮೇಲಕ್ಕೆ ತೊಗೊಂಡು ಬಲಕ್ಕೆ ಹೊರಳಿ. ನಿಧಾನ ಮೇಲಕ್ಕೆ ಬನ್ನಿ. ನಿಧಾನ ಮೇಲಕ್ಕೆ ಬಂದು ಕೂತ್ಕೊಳ್ಳಿ. ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಇಲ್ಲೂ ಪ್ರಾಣಾಯಾಮ ಮಾಡ್ತಾರೆ. ಇದು ಅವಶ್ಯಕ, ಎಲ್ಲರೂ ಮಾಡಿಕೊಳ್ಳೇಬೇಕು ಇದು ಶವಾಸನ. ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ.